ರಾಮ ಮಂತ್ರವ ಜಪಿಸೋ ಹೇ ಮನುಜ, 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 ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತಣ ಭಮಿನಿ ಗೊರಲಿದ, ಸೋಮಶೇಖರ ತಣ ಭಾಮಿನಿಗೆ ವರಲಿದ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಭಕ್ತಿ ರಸಕ್ಕೆ ಒಮ್ಮೆ ಭಕ್ತ ಕೋರುವ ಮಂತ್ರ, ಭಕ್ತಿ ರಸಕ್ಕೆ ಒಮ್ಮೆ ಭಕ್ತ ಕೋರುವ ಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಹಾಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಹಾಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಹಾಮಂತ್ರ, ರಾಮ ಮಂತ್ರವ ಜಪಿಸೋ ಸುಖ ನಿಧಿ ಪುರಂದರ ವಿಠಲನ ಮಹಾಮಂತ್ರ, ರಾಮ ಮಂತ್ರವ ಶ್ರೀರಾಮ ಮಂತ್ರವ ಪ್ರಭು ರಾಮ ಮಂತ್ರವ ಜಪಿಸೋ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವೀತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಂ ಇಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ
ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ ಪ್ರಯೋಗಾತ್ಮಕವಾದ ಮತ್ತು ವಿವರಣಾತ್ಮಕವಾದಂತಹ ವ್ಯವಸ್ಥಾತ್ಮಕವಾಗಿ ಈ ಪ್ರಪಂಚವನ್ನು ಹೇಗೆ ಸೃಷ್ಟಿಸಿದ್ದೇನೆ ಎಂಬುದನ್ನು ಹೇಳುತ್ತಿರುವ ಪರಮಾತ್ಮನ ಮಾತುಗಳನ್ನು ಪುರುಷೋತ್ತಮ ಯೋಗದಲ್ಲಿ ಕೇಳುತ್ತಾ ಈ ಬ್ರಹ್ಮಾಂಡವು ವ್ಯವಸ್ಥಾತ್ಮಕವಾಗಿ ಹೇಗೆ ಕಾರ್ಯ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ 2ನೇ ಅಧ್ಯಾಯದಿಂದ ಮತ್ತೆ ಪುನರಾರಂಭಿಸಿ 6 ಅಧ್ಯಾಯಗಳನ್ನು ನೋಡುತ್ತಾ 6ನೇ ಅಧ್ಯಾಯದಲ್ಲಿ ಪರಮಾತ್ಮನು ಆದಿಯಿಂದಲೇ ಸಕಲ ಜೀವಾತ್ಮಗಳನ್ನು ವರ್ಣಿಸುತ್ತಾ ಜೀವಾತ್ಮನು ಹೇಗೆ ಅಧ್ಯಾತ್ಮ ಪ್ರವೇಶವನ್ನು ಮಾಡಬೇಕು, ಅಧ್ಯಾತ್ಮ ಪ್ರವೇಶವನ್ನು ಮಾಡುವುದರ ಮೂಲಕವಾಗಿ ಸದಾಕಾಲವೂ ನಿರಂತರವೂ ಇಂದ್ರಿಯಗಳಿಗೆ ಗೋಚರವಾಗುತ್ತಿರುವಂತಹ ಈ ಭೌತಿಕ ದೇಹವನ್ನು ದಾಟುವುದು, ಮನಸ್ಸೆಂಬ ಭವಸಾಗರವನ್ನು ದಾಟುವುದು, ಸದಾ ಪರಮಾತ್ಮನಲ್ಲಿ ನೆಲೆ ನಿಲ್ಲುವುದು, ಸ್ಥಿತಪ್ರಜ್ಞನಾಗುವುದು ಎಂಬುದನ್ನು ವರ್ಣಿಸುತ್ತಾ ಧ್ಯಾನಯೋಗವೆಂಬ ಪ್ರಯೋಗಾತ್ಮಕವಾದ ಪ್ರಕ್ರಿಯೆಗಳನ್ನು ಆಳವಾದ ಧ್ಯಾನಯೋಗಕ್ಕೆ ಹೊತ್ತೊಯ್ದು ಎಲ್ಲರನ್ನೂ ತ್ರಿಮೂರ್ತಿಗಳ ಸ್ತರಕ್ಕೆ ಏರಿಸಿ ಹೇಗೆ ಈ ಬ್ರಹ್ಮಾಂಡವು ತ್ರಿಮೂರ್ತಿಗಳಿಂದ ಸೃಷ್ಟಿಸಲ್ಪಡುತ್ತಿದೆ, ರಕ್ಷಿಸಲ್ಪಡುತ್ತಿದೆ ಮತ್ತು ನಾಶವನ್ನು ಹೊಂದುತ್ತದೆ ಎಂಬುದನ್ನು ಪರಮಾತ್ಮನು ತಿಳಿಸಿಕೊಡುತ್ತಾ ಸನಾತನ ಧರ್ಮವಾಗಿರುವಂತಹ ಈ ಸನಾತನಿಯಾಗಿರುವಂತಹ ಪರಮಾತ್ಮನನ್ನು ಸರ್ವ ಹೃದಯ ಮಂದಿರದಲ್ಲಿಯೂ ನೆಲೆಸಿದ್ದೇನೆ ಎಂಬುದಾಗಿ ಹೇಳುವುದರ ಮೂಲಕ ಪ್ರತಿಯೊಂದು ಜೀವಾತ್ಮನು ಪರಮಾತ್ಮನನ್ನೇ ತನ್ನ ಹೃದಯ ಮಂದಿರದಲ್ಲಿ ಹೊತ್ತುಕೊಂಡು ಬಂದಿರುತ್ತಾನೆ. ಪ್ರತಿಯೊಬ್ಬರೂ ಪರಮಾತ್ಮನ ಅಂಶವಾಗಿಯೇ ಈ ಲೋಕದಲ್ಲಿ ಜನಿಸಿರುತ್ತೇವೆ. ಅಂತಹ ಪರಮಾತ್ಮನನ್ನು ಧರಿಸಿರುವ ಹೊತ್ತುಕೊಂಡು ಬಂದಿರುವಂತಹ ಪ್ರತಿಯೊಂದು ಜೀವಾತ್ಮನು ಪರಮಾತ್ಮ ಭಾವವನ್ನು ಬಿಟ್ಟು ದೇಹ ಭಾವವನ್ನು ಹೊಂದುತ್ತಾ ಈ ಮಾಯೆ ಎಂಬ ಭವಸಾಗರದಲ್ಲಿ ನಾನು ಎಂದರೆ ದೇಹ, ದೇಹ ಎಂದರೆ ನಾನು ಎಂಬ ಅರ್ಥದಲ್ಲಿ ಸದಾಕಾಲವು ಭಾವಪೂರಿತವಾಗಿ ಮಾಯಾ ಶಕ್ತಿಯಿಂದ ಒಳ್ಳೆಯ ಜ್ಞಾನವು ಅಪಹರಿಸಲ್ಪಟ್ಟು ಅಜ್ಞಾನದಲ್ಲಿ ಎಲ್ಲರೂ ಇರುವರು. ಈ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹುಟ್ಟು ಬಂದೇ ಬರುವುದು. ಸಾವು ಹೇಗೆ ಬರುವುದೋ ಅದೇ ರೀತಿಯಲ್ಲಿ ಹುಟ್ಟು ಮತ್ತೆ ಬರುವುದು. ಯಾರೂ ಭ್ರಷ್ಟರಾಗುವುದಿಲ್ಲ. ಯೋಗ ಮಾರ್ಗದಿಂದ, ಅಧ್ಯಾತ್ಮ ಮಾರ್ಗದಿಂದ ಯಾರೂ ಭ್ರಷ್ಟರಾಗುವುದಿಲ್ಲ. ಅರ್ಜುನ, ಭ್ರಷ್ಟರಾದಂತೆ ತೋರಿದರು ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷೀತ್ವ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ ಎಂಬುದಾಗಿ ಧ್ಯಾನಯೋಗದಲ್ಲಿ ಯೋಗಭ್ರಷ್ಟರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಎಲ್ಲಿಯವರೆಗೆ ಅಧ್ಯಾತ್ಮ ಸಾಧನೆಗಳನ್ನು ಮಾಡಿರುತ್ತಾರೆಯೋ ಅಲ್ಲಿಂದ ಮುಂದುವರಿಸಲು ಸುಗರವಾಗಿ ಮತ್ತೆ ಮತ್ತೆ ಜನ್ಮವನ್ನು ತಾಳುವರು. ಪರಮ ಪದವಿಯಲ್ಲಿ ಎಲ್ಲರ ಹೃದಯಾಂತರಾಳದಲ್ಲಿ ಕುಳಿತಿರುವ ನನ್ನನ್ನು ಪ್ರತಿಯೊಬ್ಬರೂ ಹೊಂದುವರು ಅರ್ಜುನ ಎಂಬುದಾಗಿ ಧ್ಯಾನಯೋಗದ ಮಹಿಮೆಯನ್ನು ತಿಳಿಸುತ್ತಾ ಪರಮಾತ್ಮನು ಜ್ಞಾನ ವಿಜ್ಞಾನ ಯೋಗವೆಂಬ 7ನೇ ಅಧ್ಯಾಯವನ್ನು ಸಮಷ್ಟಿಯ ರೂಪದಲ್ಲಿ ವಿಶ್ವವನ್ನೇ ವರ್ಣಿಸುತ್ತಿದ್ದರೂ
ಪ್ರತಿಯೊಂದು ಜೀವಾತ್ಮನ ದೇಹದಲ್ಲಿಯೇ ಎಲ್ಲವೂ ಅಡಕವಾಗಿದೆ. ಹೃದಯಾಂತರಾಳದಲ್ಲಿ ನಾನು ಎಲ್ಲರ ಹೃದಯದಲ್ಲಿಯೂ ಇದ್ದೇ ಇರುತ್ತೇನೆ. ನನ್ನನ್ನು ಯಾರು ಭಜಿಸುವರೋ ಅವರು ನನ್ನನ್ನೇ ಹೊಂದುವರು. ನನ್ನನ್ನು ಭಜಿಸದೆ ಬೇರೆ ದೇವತಾದಿಗಳನ್ನು ಭಜಿಸಿದರೆ ಆಯಾಯ ದೇವತಾದಿಗಳ ಲೋಕಕ್ಕೆ ಹೋಗುತ್ತಾರೆ ಮತ್ತು ಆಯಾಯ ದೇವತಾದಿಗಳಿಗೆ ಶ್ರದ್ಧಾಭಕ್ತಿಗಳನ್ನು ಮತ್ತು ಫಲಗಳನ್ನು ಪಡೆಯುವ ಮಾರ್ಗವನ್ನು ನಾನೇ ನಿರ್ವಹಿಸಿರುತ್ತೇನೆ. ಹೀಗೆ ಸಕಲ ಚರಾಚರ ಜಗತ್ತಿನಲ್ಲಿ ದೇವತಾದಿಗಳು ಮಾನವಾದಿಗಳು ಸದಾಕಾಲ ನಿರಂತರ ಅನ್ಯೋನ್ಯ ಭಾವದಿಂದ ಬದುಕುತ್ತಿರುತ್ತಾರೆ ಎಂಬುದಾಗಿ ಪರಮಾತ್ಮನು ತಿಳಿಸಿ, ಸಕಲ ಜೀವಾತ್ಮರ ಹೃದಯ ಮಂದಿರದಲ್ಲಿರುವ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರು ಸಂಪೂರ್ಣ ವಿಜ್ಞಾನವನ್ನು ತಿಳಿದುಕೊಂಡಂತೆ, ಆಧ್ಯಾತ್ಮ ಜ್ಞಾನ ವಿಜ್ಞಾನವನ್ನು ಪಡೆದಂತೆ ಅಂತಹವರಿಗೆ ಸಂಶಯಗಳೇ ಇರುವುದಿಲ್ಲ. ಅರ್ಜುನ, ತಿಳಿದುಕೊಳ್ಳಲು ಮತ್ತಾವುದೂ ಉಳಿದಿರುವುದಿಲ್ಲ. ಆದುದರಿಂದ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ನನ್ನನ್ನು ತಿಳಿದ ಮೇಲೆ ಇನ್ನು ತಿಳಿದುಕೊಳ್ಳಲು ಏನೂ ಇರುವುದಿಲ್ಲ. ಅರ್ಜುನ, ಯಾರು ನಾನು, ಎಲ್ಲಿರುವೆ ಎಂದರೆ ಸರ್ವಾಂತರ್ಯಾಮಿಯಾಗಿ ಎಲ್ಲ ಜೀವಾತ್ಮಗಳ ಅಂತರ್ಯಾಮಿಯಾಗಿ ಹೃದಯ ಮಂದಿರದಲ್ಲಿಯೇ ಇರುತ್ತೇನೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಏಕೆ ಹೃದಯ ಮಂದಿರದಲ್ಲಿರುವ ಪರಮಾತ್ಮನು ಕಾಣಿಸುವುದಿಲ್ಲ, ತಿಳಿಯುವುದಿಲ್ಲ? ಮಾಯೆ ಎಂಬ ಶಕ್ತಿಯಿಂದ ಪರಮಾತ್ಮನು ಈ ದೇಹದೊಳಗೆ ಇದ್ದರೂ ಆವೃತನಾಗಿರುವುದರಿಂದ ಯಾರೂ ನನ್ನನ್ನು ಅರಿಯಲಾರರು. ನನ್ನನ್ನು ಅರಿಯಬೇಕೆಂದರೆ ಧ್ಯಾನ ಯೋಗ ಮತ್ತು ಯೋಗ ಮಾರ್ಗದಿಂದ ನನ್ನನ್ನು ತಿಳಿಯಬಹುದು. ಅರ್ಜುನ, ನಾನು ಅಂತಹವರಿಗೆ ಪ್ರಕಟಪಡಿಸಿಕೊಳ್ಳುತ್ತೇನೆ. ಮಾಯೆಯನ್ನು ಸರಿಸಿ, ಅತ್ಯಂತ ಪ್ರಬಲವಾದ ಮಾಯೆಯನ್ನು ಸರಿಸಿ ಅವರ ಅಜ್ಞಾನವನ್ನು ಹೋಗಲಾಡಿಸಿ ಭ್ರಾಂತಿಯಿಂದ ದೇಹಭಾವದಿಂದ ಬದುಕುತ್ತಿರುವ ಸರ್ವರನ್ನು ನನ್ನೆಡೆಗೆ ಕರೆದುಕೊಳ್ಳುತ್ತೇನೆ. ಅವರುಗಳೆಲ್ಲರೂ ನನ್ನನ್ನೇ ಹೊಂದುತ್ತಾರೆ. ನನ್ನ ಪರಮ ಪದವಿಯು ಸರ್ವ ಜನರ ಹೃದಯ ಮಂದಿರದಲ್ಲಿಯೇ ಇರುತ್ತದೆ. ಅರ್ಜುನ, ಅಲ್ಲಿಯೇ ನಾನು ನೆಲೆಸಿರುತ್ತೇನೆ ಎಂಬುದಾಗಿ ಪರಮಾತ್ಮನು ಸಕಲ ಜೀವಾತ್ಮಗಳ ದೇಹಭಾವವನ್ನು ತೊರೆದು ಆತ್ಮ ಪರಮಾತ್ಮ ಭಾವವನ್ನು ಯಾರು ಹೊಂದುವರೋ ಅಂತಹವರಿಗೆ ಮಾಯೆಯನ್ನು ಸರಿಸುವುದರ ಮೂಲಕವಾಗಿ ನಾನೇ ಅವರನ್ನು ಕೈ ಹಿಡಿದು ಉದ್ಧರಿಸುತ್ತೇನೆ. ಆದರೆ ಮಾಯೆಯನ್ನು ಸರಿಸುವುದಕ್ಕೆ ಅವರು ಸರ್ವ ಪ್ರಯತ್ನಗಳನ್ನು ಉದ್ಧರೇದ್ ಆತ್ಮನಾತ್ಮಾನಂ ಎಂಬಂತೆ ಮಾಡಿಕೊಳ್ಳಬೇಕು. ಅರ್ಜುನ, ಅಂಥವರೆಲ್ಲರನ್ನೂ ನಾನು ನನ್ನ ಬಳಿಗೆ ಕರೆದುಕೊಳ್ಳುತ್ತೇನೆ. ನನ್ನ ಸಮಷ್ಟಿ ರೂಪದ ವಿಶ್ವದಲ್ಲಿ ಕಾಣಿಸುವ ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ, ಇವುಗಳು 8 ವಿಧದ ಪ್ರಕೃತಿಗಳು ನನ್ನದೇ ಆಗಿದೆ. ಎಲ್ಲವೂ ನನ್ನಿಂದಲೇ ಹುಟ್ಟುತ್ತದೆ ಮತ್ತು ಜೀವ ಎಂಬ ಪರಾಪ್ರಕೃತಿಯು ನನ್ನಿಂದಲೇ ಹುಟ್ಟುತ್ತದೆ. ಆ ಜೀವಭೂತನಾಗಿ ಎಲ್ಲರಲ್ಲಿಯೂ ನಾನೇ ಇದ್ದು ನನ್ನಿಂದಲೇ ಎಲ್ಲವೂ ಜನಿಸಿದ್ದು, ನನ್ನಿಂದಲೇ ಎಲ್ಲ ಕಾರ್ಯಗಳು ನಡೆಯುತ್ತಿದ್ದು, ಪ್ರತಿ ದೇಹದಲ್ಲಿಯೂ ಅಧಿಯಜ್ಞ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ಆ ಅಧಿಯಜ್ಞನಿಗೆ ಸರ್ವ ಕರ್ಮಗಳನ್ನು ಅರ್ಪಿಸುತ್ತಾ ಪ್ರತಿಯೊಬ್ಬ ಮನುಷ್ಯನು ಯಾರು ನನ್ನನ್ನು ಸ್ಮರಣೆ ಮಾಡಿ ನನ್ನ ಕಡೆಗೆ ಭಕ್ತಿ ಶ್ರದ್ಧೆಗಳಿಂದ ಬರಲು ಆರಂಭಿಸುತ್ತಾರೋ ಅಂತಹ ಸರ್ವ ಪ್ರಯತ್ನಗಳನ್ನು ಮಾಡುವಂತಹ ಮನುಷ್ಯರಿಗೆ ನಾನು ಸದಾ ಗೋಚರನಾಗುತ್ತೇನೆ, ಪ್ರಕಟನಾಗುತ್ತೇನೆ. ಅಂತಹವರನ್ನು ಜ್ಞಾನಿ ಭಕ್ತರೆಂಬುದಾಗಿ ನಾನು ತಿಳಿಸುತ್ತೇನೆ. ಅರ್ಜುನ, ಇನ್ನೂ 3 ಥರದ ಭಕ್ತರುಗಳು ಇದ್ದರೂ
ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಎಂಬುದಾಗಿ ಅವರುಗಳು ಮಾಯೆಯಿಂದ ಬಂಧಿತರಾಗಿ ಮಾಯಾವಶರಾಗಿ ಅವರ ದೇಹದಲ್ಲಿಯೇ ಅಂತರ್ಯಾಮಿ ಆಗಿ ಇರುವಂತಹ ನನ್ನನ್ನು ಗುರುತಿಸಲಾರರು, ತಿಳಿಯಲಾರರು. ದೇಹಭಾವದಿಂದ ಈ ಪ್ರಪಂಚಕ್ಕೆ ಇಂದ್ರಿಯಗಳ ವಶವಾಗಿ ಸದಾಕಾಲವೂ ವರ್ತಿಸುತ್ತಾರೆ. ಹಾಗಾಗಿ ಎಲ್ಲರ ಹೃದಯ ಮಂದಿರದಲ್ಲಿಯೇ ನಾನು ಕುಳಿತಿದ್ದರೂ ಯಾರಿಗೂ ತಿಳಿಯುವುದಿಲ್ಲ ಅರ್ಜುನ. ನಾನು ಪ್ರಕಾಶವನ್ನು ಮಾಡಿಸುವುದಿಲ್ಲ ಮತ್ತು ಪ್ರಕಟನೂ ಆಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ಜ್ಞಾನ ವಿಜ್ಞಾನ ಯೋಗದ ಆದಿಯಲ್ಲಿ ಹೇಳುತ್ತಾ, ಅಂತ್ಯದಲ್ಲಿ ಈ ಸಮಷ್ಟಿಯು ಹೇಗೆ ನನ್ನಿಂದಲೇ ಉದ್ಭವಿಸುತ್ತಿದೆ, ನನ್ನಿಂದಲೇ ಉಂಟಾಗಿದೆ ಎಂಬುದನ್ನು ಪ್ರತಿಯೊಂದು ದೇಹದೊಳಗೆ ಅಂತರ್ಯಾಮಿಯಾಗಿದ್ದು ಮಾಯಾಶಕ್ತಿಯಿಂದ ಆವೃತನಾಗಿದ್ದು ಶರೀರತ್ರಯಗಳ ಮೂಲಕವಾಗಿ ಇಂದ್ರಿಯಗಳ ಮೂಲಕವಾಗಿ ಈ ಮಾಯಾ ಪ್ರಪಂಚವೆಂಬ ವಿಷಯಗಳಿಗೆ ಅಂಟಿಕೊಳ್ಳುತ್ತಾ ದೇಹಭಾವದಿಂದ ಪ್ರತಿಯೊಬ್ಬರೂ ಬದುಕುತ್ತಾರಾದ್ದರಿಂದ ಅವರುಗಳಿಗೆ ನಾನು ಅಲಭ್ಯನು, ಪ್ರಕಟವಾಗುವುದಿಲ್ಲ. ಅಂತಹ ದುಷ್ಕೃತಿಗಳನ್ನೇ ಮಾಡುವಂತಹವರಿಗೆ ನಾನು ಬಹಳ ದೂರದಲ್ಲಿರುತ್ತೇನೆ ಅರ್ಜುನ. ಅವರುಗಳು ನನ್ನ ಅಸ್ತಿತ್ವವನ್ನು ತಿಳಿಯಲಾರರು ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅಂತಹ ಬುದ್ಧಿವಂತರಲ್ಲದ ಮಾಯಾಶಕ್ತಿಯ ಜಾಲಗಳನ್ನು ತಿಳಿದುಕೊಳ್ಳಲಾರದ ಅಜ್ಞಾನಿಗಳು ನನ್ನ ಅಸ್ತಿತ್ವವನ್ನೇ ಇಲ್ಲವೆಂಬುದಾಗಿ ತಿಳಿದುಕೊಂಡು ಮೂಢ ಜನರು ನನ್ನನ್ನು ಅರಿಯಲಾರರು. ಆ ಕಾರಣದಿಂದ ಅರ್ಜುನ, ಅಂತಹವರೆಲ್ಲರೂ ಯೋಗಮಾಯೆಯಿಂದ ಆವೃತನಾಗಿ ಎಲ್ಲರ ಹೃದಯ ಮಂದಿರದಲ್ಲಿಯೇ ಇದ್ದರು, ಪ್ರತಿಯೊಬ್ಬರ ದೇಹದೊಳಗೇ ಇದ್ದರು. ಅವರು ಆತ್ಮಭಾವವನ್ನು ಹೊಂದದೆ ಪರಮಾತ್ಮ ಭಾವವನ್ನು ತಿಳಿಯಲಾರದೆ ದೇಹಭಾವದಿಂದ ಇಂದ್ರಿಯಗಳಲ್ಲಿಯೇ ಸದಾಕಾಲ ಇದ್ದುಕೊಂಡು ಭೌತಿಕ ಶರೀರವನ್ನು ಸಾವಿನ ಮೂಲಕ ಕಳೆದುಕೊಳ್ಳುವರು. ಅರ್ಜುನ, ಯೋಗಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಪ್ರತ್ಯಕ್ಷನಲ್ಲ. ಅಂತಹ ಮೂಢ ಜನರು ಅಜನೂ ಅವ್ಯಯನೂ ಆಗಿರುವ ನನ್ನನ್ನು ಅರಿಯಲಾರರು ಎಂಬುದಾಗಿ ಪರಮಾತ್ಮನು ಜ್ಞಾನ ವಿಜ್ಞಾನ ಯೋಗವನ್ನು ಮುಗಿಸುತ್ತಾ, ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ನಿನ್ನೆಯವರೆಗೆ 27ನೇ ಶ್ಲೋಕವನ್ನು ನಾವು ಪರಿಶೀಲಿಸಿದ್ದೆವು. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ದೃಢವ್ರತರ ಲಕ್ಷಣಗಳನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ. ಮತ್ತೊಂದು ಅದ್ಭುತವಾದ ಪದಪ್ರಯೋಗವನ್ನು ಮಾಡುವುದರ ಮೂಲಕವಾಗಿ ಪುಣ್ಯಕರ್ಮಣಾಂ ಎಂಬುದಾಗಿ ತಿಳಿಸುತ್ತಾನೆ. ಯಾರು ಈ ದೇಹದಲ್ಲಿ ಹುಟ್ಟಿನಿಂದ ನಾನು ಇರುವುದೆಂಬುದನ್ನು ತಿಳಿದುಕೊಳ್ಳುತ್ತಾರೋ ಅಂತಹವರು ಪುಣ್ಯಕರ್ಮಗಳನ್ನೇ ಮಾಡುತ್ತಾರೆ. ಯಾರು ನಾನು ಇರುವೆನೆಂಬುದನ್ನು ಅರಿಯುವುದಿಲ್ಲವೋ ಅಂತಹವರೆಲ್ಲರೂ ಇಂದ್ರಿಯ ವಶರಾಗಿ ವಿಷಯ ಭೋಗ ವಸ್ತುಗಳಲ್ಲಿ ತಲ್ಲೀನರಾಗಿ ಪಾಪಕರ್ಮಗಳನ್ನೇ ಮಾಡುತ್ತಾರೆ. ಅಂತಹವರಿಗೆ ಪಾಪ ಕರ್ಮ ಫಲಗಳು ಜಾಸ್ತಿಯಾಗುತ್ತಾ ಹೋಗುತ್ತಾ ಅತ್ಯಂತ ಭಾರವಾದಂತಹ ಈ ಮನುಷ್ಯ ಜನ್ಮವನ್ನು ಮತ್ತೆ ಮತ್ತೆ ಕಳೆದುಕೊಳ್ಳುತ್ತಾ ಪಡೆಯುತ್ತಾ ಈ ಭೂಲೋಕದಲ್ಲಿಯೇ ಮರ್ತ್ಯಲೋಕದಲ್ಲಿಯೇ ಹುಟ್ಟು ಸಾವುಗಳ ಚಕ್ರದಲ್ಲಿಯೇ ಸಿಲುಕಿ ಬಿಡುತ್ತಾರೆ. ಅರ್ಜುನ, ಅಂತಹವರೊಳಗೆ ನಾನು ಗೋಚರನಲ್ಲ, ಹತ್ತಿರದಲ್ಲೂ ಇರುವುದಿಲ್ಲ. ಆದುದರಿಂದ ಪ್ರತಿಯೊಬ್ಬರೂ ಪುಣ್ಯಕರ್ಮಗಳನ್ನು ಮಾಡಬೇಕು. ಪಾಪಕರ್ಮಗಳಿಂದ ಉಂಟಾಗಿರುವ ಫಲಗಳನ್ನು ನಾಶ ಮಾಡಿಕೊಳ್ಳಬೇಕು. ಪುಣ್ಯಕರ್ಮಗಳನ್ನು ಮಾಡುವುದರಿಂದ ಪಾಪಕರ್ಮವು ನಾಶವಾಗುತ್ತದೆಯೇ?
ಖಂಡಿತವಾಗಿಯೂ ನಾಶವಾಗುತ್ತದೆ. ನಾ ಭುಕ್ತಂ ಕ್ಷೀಯತೆ ಕರ್ಮ ಎಂಬ ವಾಕ್ಯವನ್ನು ಅವಲೋಕಿಸಿದಾಗ ಹೇಗೆ ಎಲ್ಲ ಪಾಪ ಫಲಗಳು ನಾಶವಾಗಿ ಹೋಗುತ್ತದೆ ಎಂದರೆ, ಮನುಷ್ಯನು ತನ್ನ ಅನುಭವಕ್ಕೆ ಸಿಲುಕುವಂತೆ ಎಲ್ಲ ಕರ್ಮಫಲಗಳನ್ನು ಅನುಭವಿಸಿಯೇ ತೀರುತ್ತಾನೆ. ಜಾಗೃತನಾಗಿರುವಾಗ ಭೌತಿಕ ಶರೀರದಿಂದ ಅನುಭವಿಸುವ ಕರ್ಮಗಳ ಫಲಗಳಂತೆಯೇ, ಪಾಪ ಫಲದಂತೆಯೇ ದುಃಖವನ್ನು ಅನುಭವಿಸುವ ಹಾಗೆಯೇ ಸೂಕ್ಷ್ಮ ಶರೀರದಲ್ಲಿಯೂ ನಿದ್ರಾವಸ್ಥೆಯಲ್ಲಿಯೂ ತನ್ನ ಪಾಪ ಫಲಗಳನ್ನು ಅನುಭವಿಸುವುದರ ಮೂಲಕವಾಗಿಯೇ ಸ್ವಪ್ನ ಶರೀರಿಯಾಗಿ ಎಲ್ಲ ಕರ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಆದುದರಿಂದ ಮನುಷ್ಯನಿಗೆ ಸಿದ್ಧಿಯು ಬಹಳ ಬೇಗ ದೊರಕುತ್ತದೆ. ಪಾಪ ಕ್ಷಯವಾಗುವುದು ಪರಮಾತ್ಮನ ಸ್ಮರಣೆಯಿಂದ, ಪರಮಾತ್ಮನ ಅಸ್ತಿತ್ವದಿಂದ, ಪರಮಾತ್ಮನ ಪುಣ್ಯಕರ್ಮಗಳಿಂದ. ಆ ಪುಣ್ಯಕರ್ಮಗಳನ್ನು ಮಾಡುವಂತಹ, ಜಾಗೃತನಾಗಿ ಮಾಡುವಂತಹ ವ್ಯಕ್ತಿಗೆ ಅಂತರಂಗದಲ್ಲಿಯೂ ಪುಣ್ಯಕರ್ಮಗಳೇ ಪ್ರತಿಫಲಿಸುತ್ತದೆ. ಅವನು ಸ್ವಪ್ನಾವಸ್ಥೆಯಲ್ಲಿದ್ದರೂ, ಅರ್ಧ ಧ್ಯಾನಾವಸ್ಥೆಯಲ್ಲಿದ್ದರೂ, ಅರಪ್ರಜ್ಞೆ ಅವಸ್ಥೆಯಲ್ಲಿದ್ದರೂ ಅವನು ಸರ್ವದಾ ಪುಣ್ಯಕರ್ಮಗಳನ್ನೇ ಮಾಡುತ್ತಾನೆ. ಸ್ವಪ್ನದಲ್ಲಿಯೂ ಭಜನಾದಿ ಆಧ್ಯಾತ್ಮಿಕ ಸಾಧನಾ ಕರ್ಮಗಳನ್ನು ಮಾಡುವುದರ ಮೂಲಕ ತನ್ನ ಪಾಪ ಕ್ಷಯವನ್ನು ಮಾಡಿಕೊಳ್ಳುತ್ತಾ ಪುಣ್ಯವನ್ನು ಅಧಿಕಗೊಳಿಸಿಕೊಳ್ಳುತ್ತಾನೆ. ಅಂತಹವನಿಗೆ ಮಾಯೆ ಎಂಬ ಶಕ್ತಿಯು ಏನು ಮಾಡಲಾರದು ಅರ್ಜುನ. ಆ ಮಾಯಾಶಕ್ತಿಯನ್ನು ದಾಟುವ ಬಗೆಯನ್ನು ತಿಳಿದುಕೊಂಡು ಅವನು ಧ್ಯಾನ ಯೋಗಾದಿ ಯೋಗಗಳ ಮೂಲಕವಾಗಿಯಾಗಲಿ, ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ಸ್ಮರಿಸುವುದರಿಂದ ಆಗಲಿ ಆ ಪಾಪಕರ್ಮಗಳನ್ನು ನಾಶ ಮಾಡಿಕೊಳ್ಳುತ್ತಾ ಪುಣ್ಯಕರ್ಮವನ್ನು ಅಧಿಕಗೊಳಿಸಿಕೊಳ್ಳುತ್ತಾ ಜಾಗೃತಾವಸ್ಥೆಯಲ್ಲಿಯೂ, ಸ್ವಪ್ನಾವಸ್ಥೆಯಲ್ಲಿಯೂ, ಸುಸುಪ್ತಾವಸ್ಥೆಯಲ್ಲಿಯೂ ನನ್ನನ್ನೇ ಹೊಂದಲು ಪ್ರಯತ್ನ ಪಡುತ್ತಿರುತ್ತಾನೆ. ಈ ಅಂತರಂಗದ ಸಾಧನೆಯನ್ನೇ ಯೋಗ ಮಾರ್ಗವೆಂಬುದಾಗಿ ಹೇಳಿದೆ ಅರ್ಜುನ. ಆದುದರಿಂದ ಅಂತಹ ಪುಣ್ಯವಂತವರು ತೇ ದ್ವಂದ್ವ ಮೋಹ ನಿರ್ಮುಕ್ತ, ಈ ಸುಖ ದುಃಖಾದಿಗಳ ದ್ವಂದ್ವಗಳನ್ನು ಉಂಟು ಮಾಡುತ್ತಿರುವಂತಹ ದೇಹದ ಸ್ತರದಿಂದ ಮೇಲಿನ ಸೂಕ್ಷ್ಮ ಶರೀರದ ಸ್ತರಕ್ಕೆ ಬಂದು ಬಿಡುವರು. ಸೂಕ್ಷ್ಮ ಶರೀರವನ್ನು ದಾಟುತ್ತಾ ಮನಸ್ಸೆಂಬ ಭವಸಾಗರವನ್ನು ದಾಟುತ್ತಾ ಮಂತ್ರದ ಸಹಾಯದಿಂದ ನನ್ನ ವಶವಾಗಿ ಬಿಡುವರು. ಅರ್ಜುನ, ನಾನು ಅವರಲ್ಲಿ ನೆಲೆಸಿರುತ್ತೇನೆ ಎಂಬುದನ್ನು ಅರಿತು ಬಿಡುವರು. ಮಾಯಾಶಕ್ತಿಯನ್ನು ಕತ್ತರಿಸಿ ಹಾಕಲು ನನ್ನ ಸಹಾಯವು ಅವರಿಗೆ ಸದಾ ಇದ್ದೇ ಇರುತ್ತದೆ. ಅಂತಹ ಜ್ಞಾನಿ ಭಕ್ತರು ನನ್ನನ್ನೇ ಹೊಂದುವರು. ಆಸೆ ಆಕಾಂಕ್ಷೆಗಳಿಂದ ಎಲ್ಲ ದೇವತಾದಿಗಳನ್ನು ಹೊಂದುವ ಮೂಲಕ ಮತ್ತೆ ಮತ್ತೆ ಜನ್ಮವನ್ನು ತಾಳುವುದನ್ನು ತಪ್ಪಿಸಿಕೊಳ್ಳುವರು. ಅರ್ಜುನ, ದೇವತಾದಿ ಸಿದ್ಧಪುರುಷರಂತೆಯೇ ಪುಣ್ಯಕರ್ಮಗಳನ್ನೇ ಅಧಿಕವಾಗಿ ಮಾಡುತ್ತಾ ಪಾಪಕರ್ಮಗಳನ್ನು ಈ ಶರೀರದಲ್ಲಿಯೇ ಅನುಭವಿಸುತ್ತಾ ಎಲ್ಲವನ್ನು ಕ್ಷೀಣ ಮಾಡಿಕೊಳ್ಳುತ್ತಾ ಎರಡೆರಡು ರೀತಿಯ ಅನುಕೂಲಗಳನ್ನು ಪಡೆದಿರುವಂತಹ ಶರೀರತ್ರಯಗಳನ್ನು ಹೊಂದಿರುವಂತಹ ಮಾನವಾದಿ ಸಕಲ ಜೀವಾತ್ಮರು ನನ್ನೆಡೆಗೆ ಬರುವುದಕ್ಕೆ ಅತ್ಯಂತ ಕ್ಷಿಪ್ರವಾದ ದಾರಿ ಹಾದಿ ಯಾವುದೆಂಬುದು ನನ್ನ ಕರ್ಮಗಳನ್ನೇ ಮಾಡುವುದು. ಅಧಿಯಜ್ಞನಾಗಿ ನಾನು ನೆಲೆಸಿರುವ ಈ ದೇಹದಲ್ಲಿ ಎಲ್ಲವೂ ನನಗೆ ಅರ್ಪಿಸುವುದರಿಂದ ಯಜ್ಞ ಕರ್ಮಗಳಾಗಿಯೇ ಪರಿಣಮಿಸಿಬಿಡುತ್ತದೆ ಅರ್ಜುನ ಎಂಬುದಾಗಿ ಪರಮಾತ್ಮನು ಪುಣ್ಯ ಕರ್ಮಗಳನ್ನು ಮಾಡುವ ಬಗೆಯನ್ನು, ಉಪಾಯವನ್ನು ತಿಳಿಸುತ್ತಾ ಪಾಪ ಕರ್ಮಗಳನ್ನು ನಾಶ ಮಾಡಿಕೊಳ್ಳುವಂತಹ ಉಪಾಯವನ್ನು ಹೇಳಿಕೊಡುತ್ತಾ ಅರ್ಜುನನಿಗೆ ತೇ ದ್ವಂದ್ವ ಮೋಹ ನಿರ್ಮುಕ್ತ, ಈ ದೇಹವೆಂಬ ಮೋಹವನ್ನು ಗೆದ್ದು ಬಿಡುವರು. ಪರಮಾತ್ಮನು ನನ್ನಲ್ಲಿರುವನೆಂಬ ಅರಿವನ್ನು, ಸತ್ಯವನ್ನು ಅರಿತು ಬಿಟ್ಟು ನನ್ನೆಡೆಗೆ ಬರಲಾರಂಭಿಸುವರು. ಅಂತಹವರಿಗೆ ಮಾಯಾಶಕ್ತಿಯು ಯಾವ ತೊಂದರೆಯನ್ನು ಮಾಡುವುದಿಲ್ಲ ಅರ್ಜುನ. ಅಂತಹವರು ಮೋಹ ನಿರ್ಮುಕ್ತರಾಗಿ ಭಜಂತೆ ಮಾಂ ದೃಢವ್ರತಃ, ಅಂಥವರು ದೃಢವ್ರತರೆನಿಸಿಕೊಳ್ಳುತ್ತಾರೆ. ಅರ್ಜುನ,
ತಮ್ಮ ದೇಹದಲ್ಲ ಅಂತರಂಗದಲ್ಲಿ ಅಡಗಿರುವ ನನ್ನನ್ನು, ಹೃದಯ ಮಂದಿರದಲ್ಲಿರುವ ನನ್ನನ್ನು ಹೊಂದಲು ಪ್ರತಿಯೊಂದು ಜೀವಾತ್ಮನು ದೃಢವ್ರತನಾಗಿ ಪ್ರಯತ್ನ ಪಡುವನು, ನನ್ನನ್ನೇ ಭಜಿಸುವನು, ತೃಪ್ತಿಪಡಿಸುವನು, ನನ್ನಿಂದಲೇ ಮಾಯಾ ಪರಿಹಾರವನ್ನು ಮಾಡಿಕೊಳ್ಳುತ್ತಾ ನನ್ನೆಡೆಗೆ ಬರುತ್ತಾನೆ ಎಂಬ ಉಪಾಯಗಳನ್ನು ತಿಳಿಸುತ್ತಾ ಪರಮಾತ್ಮನು ಭಜಂತೆ ಮಾಂ ದೃಢವ್ರತಾಃ, ಶ್ರದ್ಧಾ ಭಕ್ತಿಗಳಿಂದ ನನ್ನನ್ನೇ ಹೊಂದುವುದರ ಮೂಲಕವಾಗಿ ಯೋಗ ಮಾರ್ಗದಿಂದಲೂ ನನ್ನನ್ನೇ ಸೇರಿಕೊಳ್ಳುತ್ತಾರೆ. ಅಂತಹವರಿಗೆ ಹುಟ್ಟು ಸಾವುಗಳಿಂದ ಮೋಕ್ಷವು, ಮುಕ್ತಿಯು ಕ್ಷಿಪ್ರವಾಗಿ ದೊರಕುತ್ತದೆ. ಮನುಜ ಲೋಕದಲ್ಲಿ ಮಾನವರಿಗೆ ಅರ್ಜುನ ಈ ಒಂದು ಉಪಾಯಗಳನ್ನು ತಿಳಿದುಕೊಂಡು ನನ್ನೆಡೆಗೆ ಬರಲು ಸದಾಕಾಲವು ನನ್ನನ್ನೇ ಸ್ಮರಣೆ ಮಾಡುತ್ತಾ ಭಜನೆ ಮಾಡುತ್ತಾ ಅಧಿಯಜ್ಞನಾಗಿರುವ, ಸರ್ವಭೂತಗಳಲ್ಲಿಯೂ ಅಧಿಯಜ್ಞನಾಗಿರುವ ನನ್ನನ್ನು ತೃಪ್ತಿಪಡಿಸು ಎಂಬುದಾಗಿ ಪರಮಾತ್ಮನು ಅತ್ಯಂತ ರಹಸ್ಯಮಯವಾದ ಉಪಾಯಗಳನ್ನು ಅರ್ಜುನನಿಗೆ ತಿಳಿಸುವುದರ ಮೂಲಕ ಸಕಲ ಜೀವಾತ್ಮರಿಗೂ ತನ್ನ ಪರಮ ಪದವಿಗೆ ಸೇರುವುದಕ್ಕೆ ಇರುವ ಹಾದಿಯನ್ನು ತಿಳಿಸಿಕೊಡುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.